ಇನ್ನು ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶ. ಬಲವಂತವಾಗಿ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬಾರದು. ಅವರನ್ನ ವಿಚಾರಣೆಗೆ ಕರೆಯೋದು ಅಥವಾ ಅವರನ್ನ ಫೋರ್ಸ್ಫುಲಿ ಎಳ್ಕೊಂಡು ಬರೋದು, ಇಂತಹ ಕ್ರಮಗಳಿಗೆ ಮುಂದಾಗಬಾರದು ಅಂತ ಹೇಳಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನ ಕೊಟ್ಟಿದೆ, ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಇದರಲ್ಲಿ ತಮ್ಮ ಪಾತ್ರ ಏನಿತ್ತು, ತಮ್ಮಿಂದ ಏನಾಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಕೆಎಸ್ಸಿಎ ಹೈಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದೆ. 3 ಅರ್ಜಿದಾರರಿಗೆ ಹೈಕೋರ್ಟ್ ರಿಲೀಫ್ ಅನ್ನ ನೀಡಿದೆ. ಬಲವಂತದ ಕ್ರಮವನ್ನ ತೆಗೆದುಕೊಳ್ಳೋದು ಬೇಡ ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಅಂತ ಹೇಳಿ. ಮೇಲ್ನೋಟಕ್ಕೆ ಹಾಗಿದ್ರೆ ಇಲ್ಲಿ ತಮ್ಮ ಕಡೆಯಿಂದ ಯಾವುದೇ ಲೋಪ ಆಗಿಲ್ಲ ಅನ್ನೋದನ್ನ, ತಪ್ಪಾಗಿಲ್ಲ ಅನ್ನೋದನ್ನ ಸಾಬೀತುಪಡಿಸುವಲ್ಲಿ ಕೆಎಸ್ಸಿಎ ಸಕ್ಸಸ್ ಆಯ್ತಾ ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ಮೊದಲಿಗೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗುತ್ತೆ. ಅವರೇ ಸ್ವತಃ ದಾಖಲು ಮಾಡಿಕೊಂಡು ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾರೆ. ಸಂಪೂರ್ಣವಾಗಿ ಈ ಕಾಲ್ತುಳಿತದಿಂದ ಆದಂತಹ ಎಲ್ಲ ವಿವರಗಳನ್ನು ಪಡ್ಕೊಳ್ತಾರೆ. ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಮಂದಿಗೆ ಗಾಯ ಆಗಿದೆ, ಯಾರ ಎಡವಟ್ಟು, ಸರ್ಕಾರದಿಂದ ಏನು ತಪ್ಪಾಯಿತು, ಪೊಲೀಸ್ ಇಲಾಖೆಯಿಂದ ಏನು ವೈಫಲ್ಯ ಆಯಿತು, ಸಾರ್ವಜನಿಕವಾಗಿ ಯಾವ ರೀತಿಯ ವಿರೋಧ ವ್ಯಕ್ತವಾಗಿದೆ, ಆಕ್ರೋಶ ವ್ಯಕ್ತವಾಗಿದೆ, ಇದೆಲ್ಲವನ್ನ ಕೂಡ ಗಣನೆಗೆ ತೆಗೆದುಕೊಂಡು ಖುದ್ದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಈಗ ನಿನ್ನೆ UDR ದಾಖಲಾಗಿತ್ತು, ಅಸಹಜ ಸಾವು ಅಂತ ಹೇಳಿ. ಯಾರನ್ನೂ ಕೂಡ ಹೊಣೆಗಾರರನ್ನಾಗಿಸಿರಲಿಲ್ಲ. TV9 ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ RCB ಮ್ಯಾನೇಜ್ಮೆಂಟ್, ಕೆಎಸ್ಸಿಎ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗುತ್ತೆ. DNA ಮ್ಯಾನೇಜ್ಮೆಂಟ್ ವಿರುದ್ಧವೂ ಕೂಡ FIR ಆಗುತ್ತೆ.